ಸುಳ್ಳು ಮಹಾ ಸುಳ್ಳು. ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು. ಅನನ್ಯ ಭಟ್ ಬಗ್ಗೆ ಹೇಳಿದ್ದೆಲ್ಲ ಕಟ್ಟುಕತೆ. ಸುಳ್ಳು ಸುಳ್ಳು ಮಹಾ ಸುಳ್ಳು. ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು. ಅನನ್ಯ ಭಟ್ ಕಥೆಯೇ ಬುರುಡೆ ಬುರುಡೆ. ಕೊನೆಗೂ ಸತ್ಯ ಒಪ್ಪಿಕೊಂಡ ಸುಜಾತಾ ಭಟ್. ನನಗೆ ಅನನ್ಯ ಭಟ್ ಎಂಬ ಮಗಳು ಇದ್ದಿದ್ದು ಸತ್ಯ. ನಾನು ಯಾವುದೇ ಕಟ್ಟುಕತೆಯನ್ನ ಹೇಳ್ತಾನೆ ಇಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾನೆ ಬಂದಿದ್ರು. ಮಗಳು ನಾಪತ್ತೆ ಬಗ್ಗೆ ಸುಜಾತಾ ಭಟ್ ಈಗ ಉಲ್ಟಾ ಹೊಡೆದಿದ್ದಾರೆ. ನನಗೆ ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಕೆಲ ವ್ಯಕ್ತಿಗಳ ಹೇಳಿಕೆಯಿಂದ ಹೀಗೆ ಮಾತನಾಡಿದ್ದೆ ಅಂತ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಒತ್ತಾಯ ಮಾಡಿದ್ರು. ಹಾಗಾಗಿ ಅವರ ಒತ್ತಡದಿಂದಲೇ ಈ ರೀತಿ ಹೇಳಿದ್ದೇನೆ ಅಂತ ಸುಜಾತಾ ಭಟ್ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಲ್ಟಾ ಹೊಡೆದಿದ್ದಾರೆ. ಒಟ್ನಲ್ಲಿ ಕೊನೆಗೂ ಸತ್ಯ ಒಪ್ಪಿಕೊಂಡ ಸುಜಾತಾ ಭಟ್. ಮಗಳು ನಾಪತ್ತೆ ಬಗ್ಗೆ ಉಲ್ಟಾ ಹೊಡೆದ ಸುಜಾತಾ ಭಟ್. ಅನನ್ಯ ಭಟ್ ಅನ್ನುವಂತಹ ಮಗಳಿದ್ದಿದ್ದು ನಿಜ. ನಾನು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳ್ತಿಲ್ಲ ಅಂತಾನೆ ಹೇಳ್ತಾ ಬರ್ತಿದ್ರು. ಬಟ್ ಈಗ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಸುಜಾತಾ ಭಟ್. ಈಗ ಇಡೀ ಪ್ರಕರಣ ರಿವರ್ಸ್ ಹೊಡಿತಾ ಇದೆ. ಜೈನ ಸಮುದಾಯಕ್ಕೆ ಜಾಗ ನೀಡಿದ್ದ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ ಮತ್ತು ಅನನ್ಯ ಭಟ್ ಎಂಬ ಒಂದು ಫೋಟೋವನ್ನ ತೋರಿಸಿದ ವಿಷಯವಾಗಿಯೂ ಕೂಡ ಸುಜಾತಾ ಭಟ್ ಮಾತನಾಡಿದ್ದಾರೆ. ಇದು ಆಸ್ತಿಗೋಸ್ಕರ ನಡೆದ ಸುಳ್ಳು ಕಥೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಹೇಳಿದಂತೆ ಮಾತನಾಡಿದ್ದೀನಿ. ಇದ್ಯಾವ ಮಾತುಗಳು ನನ್ನ ಮಾತಾಗಿರ್ಲಿಲ್ಲ. ನಾನು ಯಾರ ಭಾವನೆಯ ಜೊತೆಯೂ ಆಟವಾಡಿಲ್ಲ. ಬೇರೆಯವರ ಆಟವಾಡುವಂತೆ ಮಾಡಿದ್ರು, ಬ್ರೈನ್ ವಾಶ್ ಮಾಡಿದ್ರು, ಬಲವಂತವಾಗಿ ನನಗೆ ಒತ್ತಡಕ್ಕೆ ಒಳಪಡಿಸಿ ಈ ರೀತಿಯ ಹೇಳಿಕೆಗಳನ್ನ ಕೊಡಿಸಿದ್ರು ಅಂತ ಕಣ್ಣೀರಿಟ್ಟಿದ್ದಾರೆ.